ಯಶೇಂದ್ರ, ನಿಶ್ಚಲು, ಮಲ್ಲಿಕ್ಕು, ಉದಯ್ ಈ ರೀತಿಯ ಹೆಸರುಗಳು ಹಾಗಾದ್ರೆ ಕೋರ್ಟ್ನ ಮುಂದೆ ಬರುವ ಅವಕಾಶಗಳು ಸಾಧ್ಯನೇ ಇಲ್ಲ. ಕುಸುಮಾವತಿ ಹೋದ್ರು ಸಂತೋಷ್ ರಾವ್ ಅಪರಾಧಿ ಆಗೋದು, ಇಲ್ಲಿ ಅಪರಾಧಿ ಇನ್ನೊಬ್ಬ ಇಲ್ಲ. ಸಂತೋಷ್ ರಾವ್ ಖುಲಾಸೆ ಆಗ್ಲಿಕ್ಕೆ ಕಾರಣ ಆಗಿರೋದು ಪ್ರಾಸಿಕ್ಯೂಷನ್ ಫೈಲ್ಯೂರೇ ಹೊರತು ಡಿಫೆನ್ಸ್ ವಕೀಲನ ಬುದ್ಧಿವಂತಿಕೆ ಅಲ್ಲ. ಇವತ್ತಿಗೂ ನಾನು ಹೇಳ್ತೇನೆ, ಆ ಕೇಸನ್ನು ಅದೇ ತನಿಖೆಯ ಆಧಾರದಲ್ಲಿ ಮತ್ತೆ ರೀಟ್ರಯಲ್ ಮಾಡಿದ್ದಾರೆ. ಸಂತೋಷ್ ರಾವ್ಗೆ ಗಲ್ಲು ಶಿಕ್ಷೆ ಆಗುತ್ತೆ. ಇವರು ಹೇಳ್ತಾರೆ ಒಬ್ಬ ಒಂದು ಹೆಣ್ಣನ್ನು ರೇಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಉಮೇಶ್ ರೆಡ್ಡಿ ಎಷ್ಟು ಮಂದಿಯನ್ನು ರೇಪ್ ಮಾಡಿದ್ದಾನೆ? ಒಬ್ಬರೇ ಮಾಡಿರುವುದಲ್ಲ. ಈ ವರ್ಷ ಯಾರು ಗೊತ್ತಾ? ಧರ್ಮಸ್ಥಳದಲ್ಲಿ ಚಿನ್ನಾಭರಣಗಳನ್ನು ಕದ್ದು ಆ ಹಣದಿಂದ ಮಾಡಿದಂತ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕಳ್ಕೊಂಡಂತ ಹರೀಶ್ ಭಟ್ರನ ಅಣ್ಣನ ಮಗ.